Hi students, this is second class of issue of shares and allotment of shares chapter. In last class we have discussed the share capital, meaning of share capital and types of share capital as well as meaning of shares. Then types of shares also we have discussed. In today's class we will go through types of equity shares and types of preference shares and how shares will going to be issued by a company. ನಾವು ಲಾಸ್ಟ್ ಕ್ಲಾಸ್ ಏನು ನೋಡಿದ್ವಿ ಅಂತಂದ್ರೆ ಇಶ್ಯೂ ಆಫ್ ಶೇರ್ಸ್ ಚಾಪ್ಟರ್ ಒಳಗೆ ಶೇರ್ ಕ್ಯಾಪಿಟಲ್ ಅದರದ್ದು ಮತ್ತು ಟೈಪ್ಸ್ ಬರ್ತಾವ ಅದನ್ನ ನೋಡಿದ್ರೆ ಆ ಟೈಪ್ಸ್ ಮತ್ತು ಶೇರ್ಸ್ ಅಂದ್ರೆ ಶೇರ್ಸ್ ಮೀನಿಂಗ್ ಏನು ಹೇಳಿ ನೋಡಿದ್ರೆ ಶೇರ್ಸ್ ಒಳಗೆ ಟೂ ಟೈಪ್ಸ್ ಇದಾವೆ ಒಂದು ಪ್ರಿಫರೆನ್ಸ್ ಇಕ್ವಿಟಿ ಶೇರ್ಸ್ ಅಂಡ್ ಪ್ರಿಫರೆನ್ಸ್ ಶೇರ್ ಅಂತ ವಿಚ್ ಆರ್ ಟೂ ಟೈಪ್ಸ್ ಇಕ್ವಿಟಿ ಶೇರ್ಸ್ ಅಂಡ್ preference shares. And equity shares again equity shares are divided into two types: equity shares with voting rights, equity shares with differential rights. First let's clear the meaning of equity shares. Equity shares are those shares which do not have any preferential right, then any right of getting dividend when company is going to wind up. Right? Equity shares ಅಂದ್ರೆ ಇವರಿಗೆ ಯಾವುದೋ ತರಹದ ಪ್ರಿಫರೆನ್ಷಿಯಲ್ ರೈಟ್ ಇರಲ್ಲ. ಪ್ರಿಫರೆನ್ಷಿಯಲ್ ರೈಟ್ ಅಂತಂದ್ರೆ ಏನಪ್ಪಾ ಅಂದ್ರೆ ಡಿವಿಡೆಂಡ್ ಪೇ ಮಾಡುವಾಗ what is that dividend is a part of capital. ಪ್ರತಿ ವರ್ಷ ಕಂಪನಿ ಡಿವಿಡೆಂಡ್ ಅರ್ನ್ ಮಾಡ್ತದೆ, ಪ್ರಾಫಿಟ್ ಅನ್ನು ಅರ್ನ್ ಮಾಡ್ತದೆ. ಆ ಪ್ರಾಫಿಟ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗ್ತದೆ. ಇಕ್ವಿಟಿ ಶೇರ್ಸ್ ಅಂಡ್ ಪ್ರಿಫರೆನ್ಸ್ ಶೇರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಡಿಸ್ಟ್ರಿಬ್ಯೂಟ್ ಮಾಡುವಾಗ ಇವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಂಗಿಲ್ಲ. ಯಾರಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡಂಗಿಲ್ಲ ಆ ಅಂತ ಶೇರ್ಸ್ ನಾವು ಇಕ್ವಿಟಿ ಶೇರ್ಸ್ ಅಂತ ಹೇಳಿ ಹೇಳ್ತೇವೆ. ಗೆಟಿಂಗ್ ಸೆಕೆಂಡ್ ಕಂಡೀಷನ್ ಇಸ್ ಇವರಿಗೆ ಫಸ್ಟ್ ಒನ್ ಇಕ್ವಿಟಿ ಶೇರ್ ಪ್ರಿಫರೆನ್ಷಿಯಲ್ ಡಿವಿಡೆಂಡ್ ಅದರೊಳಗೆ ಪ್ರಿಫರೆನ್ಸ್ ಇರಲಿಲ್ಲ. ದೆನ್ ಸೆಕೆಂಡ್ ಕಂಡೀಷನ್ ಇಸ್ ಕ್ಯಾಪಿಟಲ್ ರೀಪೇಮೆಂಟ್ ಆಫ್ ಕ್ಯಾಪಿಟಲ್ ಮಾಡುವಾಗ ಇವ್ರದ್ದು ಕ್ಯಾಪಿಟಲ್ ಅನ್ನ ಇವ್ರ ಶೇರ್ಸ್ ಅಮೌಂಟ್ ಅನ್ನ ರೀಪೇಮೆಂಟ್ ಮಾಡಬೇಕಾಗ್ತದೆ ಕಂಪನಿ ವೈಂಡ್ ಅಪ್ ಆಗುವಾಗ. ಆ ವೈಂಡ್ ಅಪ್ ಆಗುವಾಗ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡಂಗಿಲ್ಲ ಅಂತ ಶೇರ್ಸ್ ನಾವು ಇಕ್ವಿಟಿ ಶೇರ್ಸ್ ಅಂತ ಹೇಳಿ ಹೇಳ್ತೇವೆ. ದೆನ್ ಪ್ರಿಫರೆನ್ಸ್ ಶೇರ್ಸ್ ಆರ್ ದೋಸ್ ಶೇರ್ಸ್ ವಿಚ್ ಹ್ಯಾವ್ ಪ್ರಿಫರೆನ್ಷಿಯಲ್ ರೈಟ್ ಆಸ್ ವೆಲ್ ಆಸ್ ಡಿವಿಡೆಂಡ್ ರೈಟ್. ಇವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಡಿವಿಡೆಂಡ್ ಕೊಡುವಾಗ ಅಂಡ್ ಕ್ಯಾಪಿಟಲ್ ರೀಪೇಮೆಂಟ್ ಮಾಡುವಾಗ ಶೇರ್ ಅಮೌಂಟ್ ಅನ್ನ ರೀಪೇಮೆಂಟ್ ಮಾಡುವಾಗ ಕೂಡ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರಲ್ಲ ಅಂತ ಶೇರ್ಸ್ ನಾವು ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳಿ ಹೇಳ್ತೇವೆ. Getting this is the meaning of equity and preference shares. Then again equity shares are classified into two categories. One is equity shares with voting rights. Equity shares with voting rights are those shares who are eligible to vote in general meeting of a company. One general body meeting ante GBM. Every year a company conduct a GBM general body meeting ಅಂತ ಹೇಳಿ ಪ್ರತಿ ವರ್ಷ ಕಂಪನಿಯಿಂದ ಒಂದು ಮೀಟಿಂಗ್ ಆಗ್ತದೆ. ಶೇರ್ ಹೋಲ್ಡರ್ಸ್ ಡೈರೆಕ್ಟರ್ಸ್ ಸೇರಿ ಒಂದು ಮೀಟಿಂಗ್ ಅನ್ನು ಮಾಡ್ತಾರೆ. ಆ ಮೀಟಿಂಗ್ ಒಳಗ ನಾವು ಶೇರ್ ಹೋಲ್ಡರ್ಸ್ ಸೆಲೆಕ್ಷನ್ ಮಾಡ್ತೇವೆ ಅಥವಾ ಡೈರೆಕ್ಟರ್ಸ್ ಸೆಕ್ರೆಟರೀಸ್ ಮ್ಯಾನೇಜರ್ಸ್ ಎಲ್ಲ ಸೆಲೆಕ್ಷನ್ ಆಗೋದು ಇದು ಪ್ರೊಸೆಸ್ ಒಳಗೆ ಜನರಲ್ ಬಾಡಿ ಮೀಟಿಂಗ್ ಒಳಗೆ ಆಗ್ತದೆ. ದೆನ್ ಮುಂದೆ ಕಂಪನಿ ಒಳಗ ಯಾವ ತರ ನಾವು ಕ್ಯಾಪಿಟಲ್ ಅನ್ನ ತಗೋಬೇಕ ಅಥವಾ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲ ಡಿಸೈಡ್ ಆಗುತ್ತೆ. ಪ್ರತಿಯೊಂದು ವಿಷಯ ಇಲ್ಲಿ ಡಿಸೈಡ್ ಆಗ್ತದೆ ಜನರಲ್ ಬಾಡಿ ಮೀಟಿಂಗ್ ಒಳಗೆ. ಈ ಜನರಲ್ ಬಾಡಿ ಮೀಟಿಂಗ್ ಒಳಗ ನಾವು ಏನೆಲ್ಲ ವಿಷಯವನ್ನ ಡಿಸೈಡ್ ಮಾಡ್ತೀವಲ್ಲ ಅದಕ್ಕೆ ವೋಟಿಂಗ್ ಇರ್ತದೆ. ವೋಟಿಂಗ್ ಮೇಲೆ ಡಿಸಿಷನ್ ತಗೋತಾರೆ. ಆ ವೋಟಿಂಗ್ ರೈಟ್ಸ್ ಯಾರಿಗಿರ್ತಪ್ಪ ಅಂತಂದ್ರೆ ಇಕ್ವಿಟಿ ಶೇರ್ಸ್ ವಿತ್ ವೋಟಿಂಗ್ ರೈಟ್ಸ್ ಅಂತ ಹೇಳಿ ಯಾವ ಟೈಪ್ಸ್ ಇರ್ತದಲ್ಲ ಒಂದು ಇಕ್ವಿಟಿ ಶೇರ್ ಇಂದ ಆ ಶೇರ್ ಹೋಲ್ಡರ್ಸ್ ವೋಟಿಂಗ್ ರೈಟ್ ಮಾತ್ರ ಇರ್ತದೆ. ಓಕೆ. ದೆನ್ equity shares with differential rights. Equity shares with differential rights are those shares which have voting right as well as a dividend right. ಅಂದ್ರೆ ಇವರಿಗೆ ನೋಡಿ ಡಿವಿಡೆಂಡ್ ಪಾರ್ಟ್ ತಗೊಳ್ಳೋದು ಇವ್ರಿಗೆ ರೈಟ್ ಇರಂಗಿಲ್ಲ. ಮೀನ್ಸ್ ಎಷ್ಟು ಡಿವಿಡೆಂಡ್ ಉಳಿದಿರ್ತಲ್ಲ ಅದಷ್ಟೇ ತಗೋಬೇಕಾಗ್ತದೆ. ಸಪೋಸ್ ಈ ಕಂಪನಿ ಒಳಗೆ 5 lakh rupees ಡಿವಿಡೆಂಡ್ ಇದೆ ಅಂತ ಹೇಳಿ ಇಟ್ಕೊಳ್ಳಿ. ನಾವು ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ 4 lakh rupees ಪೇ ಮಾಡಬೇಕು. 4 lakh rupees ಪೇ ಮಾಡಬೇಕು. ಆವಾಗ ಉಳಿದಂತ ಅಮೌಂಟ್ ಯಾರು ಕೊಡ್ತಾನೋ
ಇಕ್ವಿಟಿ ಶೇರ್ಸ್ ವಿತ್ ಡಿಫರೆನ್ಷಿಯಲ್ ರೈಟ್ಸ್. ಫಸ್ಟ್ ಇವ್ರು ಕೊಟ್ಟು ಆದ್ಮೇಲೆ ಏನ್ ಅಮೌಂಟ್ ಉಳಿದಿರ್ತದಲ್ಲ ಅವಾಗ ಇಕ್ವಿಟಿ ಶೇರ್ಸ್ ವಿತ್ ವೋಟಿಂಗ್ ರೈಟ್ಸ್ ಈ ಶೇರ್ ಹೋಲ್ಡರ್ಸ್ ಹೋಗುತ್ತಾರೆ. ಗೆಟಿಂಗ್ ಅದೇ ತರ ಇಕ್ವಿಟಿ ಶೇರ್ಸ್ ವಿತ್ ಡಿಫರೆನ್ಷಿಯಲ್ ರೈಟ್ಸ್ ಅಂತಂದ್ರೆ ಡಿಫರೆನ್ಷಿಯಲ್ ರೈಟ್ಸ್ ಫಸ್ಟ್ ರೈಟ್ ಇಸ್ ವೋಟಿಂಗ್ ರೈಟ್, ದೆನ್ ಇನ್ನೊಂದು ರೈಟ್ ಡಿವಿಡೆಂಡ್ ರೈಟ್. ಡಿವಿಡೆಂಡ್ ರೈಟ್ ಇವಾಗ ವೋಟಿಂಗ್ ರೇಟ್ ಕೂಡ ಇರ್ತದೆ, ದೆನ್ ಡಿವಿಡೆಂಡ್ ರೇಟ್ ಕೂಡ ಇರ್ತದೆ. ಗೆಟಿಂಗ್ ಡಿಫರೆನ್ಷಿಯಲ್ ರೈಟ್ಸ್ ಇರ್ತದೆ. ಅದೇ ತರ ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಇಲ್ಲಿ ನಾನು ಇಂಪಾರ್ಟೆಂಟ್ ಇದ್ದಿದ್ದು ಅಷ್ಟೇ ತಗೊಂಡಿದ್ದೇನೆ, ನಿಮ್ಮ ಎಕ್ಸಾಮ್ ಪರ್ಪಸ್ ಅಂತ ಮಾತ್ರ ತಗೊಂಡಿದ್ದೇನೆ. ಕ್ಯುಮ್ಯುಲೇಟಿವ್ ಅಂಡ್ ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್, ದೆನ್ ರಿಡೀಮೇಬಲ್ ಅಂಡ್ ಇರ್ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್. ಫಸ್ಟ್ ಒನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತಂದ್ರೆ ಕಾಮನ್ ಆಗಿ ಹೇಳ್ಬೇಕಂದ್ರೆ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತಂದ್ರೆ ಪ್ರಿಫರೆನ್ಷಿಯಲ್ ಡಿವಿಡೆಂಡ್. ಫಸ್ಟ್ ನೀವು ಪ್ರಿಫರೆನ್ಷಿಯಲ್ ಡಿವಿಡೆಂಡ್ ಅಂತ ಹೇಳಿ ನೋಡ್ತೀವಿ. ಪ್ರಿಫರೆನ್ಷಿಯಲ್ ಡಿವಿಡೆಂಡ್ ಅಂದ್ರೆ ದಿಸ್ ಇಸ್ ಎ ಫುಲ್ ಟೋಟಲ್ ಡಿವಿಡೆಂಡ್. ಒಂದು ಕಂಪನಿ ಒಳಗ ಆದಂತ ಪ್ರಾಫಿಟ್ ಒಳಗ ನಾವು ಡಿಬೆಂಚರ್ಸ್ ಅಮೌಂಟ್ ಅನ್ನು ಕೊಟ್ಟು ಉಳಿದಂತ ಪ್ರಾಫಿಟ್ ಏನಿರ್ತದಲ್ಲ ಅದಕ್ಕೆ ಡಿವಿಡೆಂಡ್ ಅಂತ ಹೇಳ್ತೇವೆ. ಅಂತಂದ್ರೆ ದಿಸ್ ಇಸ್ ಟೋಟಲ್ ಕ್ಯಾಪಿಟಲ್ ಪ್ರಾಫಿಟ್ ಇದೆ ಅಂತ ಹೇಳಿ ಪ್ರಾಫಿಟ್. ದಿಸ್ ಇಸ್ ನಾಟ್ ಟೋಟಲ್ ಪ್ರಾಫಿಟ್. ಈ ಪ್ರಾಫಿಟ್ ಒಳಗೆ ನಾವು ಫಸ್ಟ್ ಡಿಬೆಂಚರ್ ಹೋಲ್ಡರ್ಸ್ ಕೊಡ್ಬೇಕು, ಆಮೇಲೆ ಕ್ರೆಡಿಟರ್ಸ್ ಕೊಡ್ಬೇಕು, ದೆನ್ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್, ದೆನ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡ್ತಾರೆ. ಟೋಟಲ್ ನಾವು ಕ್ಯಾಪಿಟಲ್ ಯಾವ ತರ ಕಲೆಕ್ಟ್ ಮಾಡಿದ್ದಪ್ಪ ಅಂತಂದ್ರೆ ಒಂದು ಕ್ರೆಡಿಟರ್ಸ್ ಕಡೆಯಿಂದ, ಡಿಬೆಂಚರ್ಸ್ ಕಡೆಯಿಂದ, ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ ಕಡೆಯಿಂದ ಅಥವಾ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕಡೆಯಿಂದ ನಾವು ಏನ್ ಮಾಡಿದ್ವಿ ಟೋಟಲ್ ಕ್ಯಾಪಿಟಲ್ ಅನ್ನ ಕಲೆಕ್ಟ್ ಮಾಡಿರ್ತೀವಿ. ಅವ್ರಿಗೆ ವಾಪಸ್ ಏನ್ ಮಾಡ್ಬೇಕು ನಾವು ಪ್ರತಿ ವರ್ಷ ನಮ್ಮ ಟೋಟಲ್ ಪ್ರಾಫಿಟ್ ಏನಾಗಿರ್ತದಲ್ಲ ಇಯರ್ಲಿ ಪ್ರಾಫಿಟ್ ಏನಾಗಿರ್ತದಲ್ಲ ಅದರೊಳಗೆ ಪಾರ್ಟ್ ಅನ್ನ ಇಶ್ಯೂ ಮಾಡಬೇಕಾಗ್ತದೆ, ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗ್ತದೆ. ಇದರೊಳಗೆ ನಾವು ಸಪೋಸ್ ಈ 50% ಏನಿದೆ ಅಂತ ಹೇಳಿರ್ತೀವಿ, ದಿಸ್ ಇಸ್ ಪ್ರಾಫಿಟ್. ಇದು ಯಾರು ಕೊಡೋದ? ಡಿಬೆಂಚರ್ ಹೋಲ್ಡರ್ಸ್ ಕೊಡೋದ, ಅವ್ರಿಗೆ ಇಂಟ್ರೆಸ್ಟ್ ಕೊಡಬೇಕಾಗ್ತದೆ. ದೆನ್ ನಾವು ಬೇರೆ ಔಟ್ಸೈಡ್ ಲೋನ್ ಏನಾದರೂ ತಗೊಂಡಿದ್ರೆ ಬ್ಯಾಂಕ್ ಲೋನ್ ಆಗಿರಲಿ, ಫೈನಾನ್ಸ್ ಇಂದ ಏನಾದರೂ ಲೋನ್ ತಗೊಂಡಿದ್ರೆ ಅದಕ್ಕೆ ನಾವು ಇಂಟ್ರೆಸ್ಟ್ ಅನ್ನು ಪೇ ಮಾಡಬೇಕಾಗ್ತದೆ ಎವ್ರಿ ಇಯರ್. ಈ 50% ಪ್ರಾಫಿಟ್ ಅಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಇಟ್ಕೊಳ್ಳಿ. ಟು ಹೋಮ್? ಟು ಡಿಬೆಂಚರ್ಸ್, ದೆನ್ ಔಟ್ಸೈಡ್ ಲೋನ್ಸ್ ಎಕ್ಸೆಟ್ರಾ. Then remaining 50% profit is remaining 50% should be distributed between preference shares and equity shares. ಯಾರಿಗೆ ಪೇ ಮಾಡಬೇಕು ನಾವು? ಪ್ರಿಫರೆನ್ಸ್ ಶೇರ್ಸ್ ಮತ್ತೆ ಇಕ್ವಿಟಿ ಶೇರ್ಸ್. ಈ ಶೇರ್ ಹೋಲ್ಡರ್ಸ್ ಏನಿರ್ತಾರಲ್ಲ ಇವ್ರಿಗೆ ನಾವು ರಿಮೈನಿಂಗ್ ಪ್ರಾಫಿಟ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇವರು ಶೇರ್ ಹೋಲ್ಡರ್ಸ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂಡ್ ಇಕ್ವಿಟಿ ಶೇರ್ಸ್ ಯಾರು ಪರ್ಚೇಸ್ ಮಾಡಿರ್ತಾರಲ್ಲ ಅವ್ರಿಗೆ ನಾವು ಶೇರ್ ಹೋಲ್ಡರ್ಸ್ ಅಂತ ಹೇಳಿರ್ತಾರೆ. ಈ ಶೇರ್ ಹೋಲ್ಡರ್ಸ್ ನಾವು ಏನು ಪ್ರಾಫಿಟ್ ಕೊಡ್ತೇವಲ್ಲ ದಟ್ ಇಸ್ ವಾಟ್ ಡಿವಿಡೆಂಡ್. ಈ ಡಿವಿಡೆಂಡ್ ಒಳಗೆ ನಾವು ಇವಾಗ ಇಕ್ವಿಟಿ ಶೇರ್ಸ್ ಕೊಡಬೇಕು ಮತ್ತೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಡಬೇಕು. ಸಪೋಸ್ ಕಂಪನಿ ಪ್ರಾಫಿಟ್ ಆಗ್ತಾ ಇದೆ ಅಂತ ಹೇಳಿ ಈ ಪ್ರೊಸೆಸ್ ನಡೀತದೆ. ಇನ್ ಕೇಸ್ ಆಫ್ ಕಂಪನಿ ಇನ್ಕರಿಂಗ್ ಲಾಸ್, ಕೆಲವೊಂದ್ಸಲ ಏನಾಗ್ತದೆ ಕಂಪನಿ ಲಾಸ್ ಆಗ್ತಾ ಹೋಗ್ತದೆ. ಲಾಸ್ ಆದ ಕೇಸ್ ಒಳಗೆ ಏನ್ ಮಾಡ್ಬೇಕು ನಾವು ಫಸ್ಟ್ ಈಗ ನೋಡ್ಬೇಕು ಕ್ಯುಮ್ಯುಲೇಟಿವ್ ಅಂಡ್ ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ ಅಂತ ಹೇಳಿ ಬರ್ತಾರೆ. In case of company getting loss in the year of 2019, when the X company limited is entered, the company incurs loss in the year of 2019. ಇವಾಗ ಲಾಸ್ ಆಗಿದೆ 2019 ಒಳಗೆ. ಈ ಲಾಸ್ ಆದ ವರ್ಷದೊಳಗೆ ನಾವು ಏನು ಮಾಡ್ತೀವಿ? ಪ್ರಿಫರೆನ್ಷಿಯಲ್ ಡಿವಿಡೆಂಡ್ ಅಂತಂದ್ರೆ ಪ್ರಾಫಿಟ್ ಆದ್ರೆ ಪ್ರಿಫರೆನ್ಷಿಯಲ್ ಹೋಲ್ಡರ್ಸ್ ಡಿವಿಡೆಂಡ್ ಪೇ ಮಾಡಬೇಕು. ಲಾಸ್ ಆದ್ರೆ ಏನು ಮಾಡೋದು? ಹಾಗಾದ್ರೆ ಲಾಸ್ ಅಪ್ಪ ಅಂತಂದ್ರೆ 2019 ಒಳಗೆ ಲಾಸ್ ಆಗಿದೆ. ದೆನ್ ನೆಕ್ಸ್ಟ್ ಇಯರ್ 2020 ಇನ್ ಸಬ್ಸಿಕ್ವೆಂಟ್ ಇಯರ್ ಪೀರಿಯಡ್, ಸಬ್ಸಿಕ್ವೆಂಟ್ ಇಯರ್, ದಿಸ್ ಇಸ್ ವಾಟ್ ಪ್ರೀವಿಯಸ್ ಇಯರ್, ದಿಸ್ ಇಸ್ ಸಬ್ಸಿಕ್ವೆಂಟ್ ಇಯರ್. ಈ 2020 ಒಳಗೆ ಏನು ಪ್ರಾಫಿಟ್ ಆಗಿರ್ತದಲ್ಲ ಆ ಪ್ರಾಫಿಟ್ ಒಳಗೆ ಲಾಸ್ಟ್ ಇಯರ್ ಡಿವಿಡೆಂಡ್ ಅನ್ನು ಪೇ ಮಾಡಬೇಕಾಗ್ತದೆ. ಯಾವ ಶೇರ್ ಹೋಲ್ಡರ್ಸ್ ನಾವು ಪ್ರಾಫಿಟ್ ಅನ್ನು ಡಿವಿಡೆಂಡ್ ಯಾರಿಗೆ ಪೇ ಮಾಡ್ತಾರಲ್ಲ ಅಂತ ಶೇರ್ ಹೋಲ್ಡರ್ಸ್ ನಾವು ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂತ ಹೇಳ್ತೇವೆ. ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂತಂದ್ರೆ in case of any year company incurs losses,
then in subsequent next year company should pay that dividend on previous years. ಅಂತಂದ್ರೆ ಪ್ರೀವಿಯಸ್ ಇಯರ್ ಒಳಗೆ ಏನಾದ್ರು ಲಾಸ್ ಆಗಿದ್ರೆ ನೆಕ್ಸ್ಟ್ ಇಯರ್ ಒಳಗೆ ಪ್ರಾಫಿಟ್ ಏನ್ ಬರ್ತದಲ್ಲ ಆ ಪ್ರಾಫಿಟ್ ಒಳಗೆ ನಾವು ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಅನ್ನು ಪೇ ಮಾಡಬೇಕಾಗ್ತದೆ. ಅಂತ ಶೇರ್ ಹೋಲ್ಡರ್ಸ್ ನಾವು ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳಿ ಹೇಳ್ತೇವೆ. ಅದೇ ತರ ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಈಗ ನೋಡ್ರಿ 2019 ಒಳಗೆ ಲಾಸ್ ಆಗಿದೆ, 2020 ಒಳಗೆ ಪ್ರಾಫಿಟ್ ಆಗಿದೆ. 2019 ಒಳಗೆ ಲಾಸ್ ಏನಾಗಿರ್ತದಲ್ಲ ಅವಾಗ ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಈ ಲಾಸ್ ಅನ್ನ ಅಮೌಂಟ್ ಕೊಡಂಗಿಲ್ಲ. 2019 ಅಮೌಂಟ್ ಬಿಟ್ಟು ಬಿಡ್ತಾರೆ. ದೆನ್ ಡೈರೆಕ್ಟ್ಲಿ 2020 ಏನ್ ಪ್ರಾಫಿಟ್ ಆಗಿರ್ತದಲ್ಲ ಆ ಪ್ರಾಫಿಟ್ ಒಳಗೆ ಡಿವಿಡೆಂಡ್ ಅಷ್ಟೇ ಪೇ ಮಾಡ್ತಾರೆ. ಅಂತ ಶೇರ್ ಹೋಲ್ಡರ್ಸ್ ನಾವು ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂತ ಹೇಳಿ ಹೇಳ್ತಾರೆ. ಗೆಟಿಂಗ್ ನೆಕ್ಸ್ಟ್ ಒನ್ redeemable and irredeemable preference shares. Redeemable preference shares, irredeemable preference shares. Redeemable preference shares ಅಂತಂದ್ರೆ ಇದು ಕೂಡ ಸೇಮ್ ಕೇಸ್ ಇದೆ ನೋಡ್ರಿ. ಪ್ರಿಫರೆನ್ಸ್ ಶೇರ್ಸ್ ಶೇರ್ ಹೋಲ್ಡರ್ಸ್ ತರ ಶೇರ್ಸ್ ಅನ್ನು ಪರ್ಚೇಸ್ ಮಾಡಿರ್ತಾರೆ. ಆ ಶೇರ್ಸ್ ನಾವು ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ತೇವೆ. ಕಂಪನಿ ಒಳಗೆ 2 ಟೈಪ್ಸ್ ಆಫ್ ಶೇರ್ಸ್ ಇದಾವೆ. ಇಕ್ವಿಟಿ ಶೇರ್ಸ್ ಇನ್ನೊಂದು ಪ್ರಿಫರೆನ್ಸ್ ಶೇರ್ಸ್. ಇವಾಗ ಯಾರೋ ಪ್ರಿಫರೆನ್ಸ್ ಶೇರ್ಸ್ ಅನ್ನು ಪರ್ಚೇಸ್ ಮಾಡಿದಾರೆ ಅವ್ರಿಗೆ ನಾವು ಏನಂತ ಹೇಳ್ತಾ ಇದ್ದೇವೆ, ಅ ಪರ್ಸನ್ ಹೂ ಬೈಯಿಂಗ್ ಪ್ರಿಫರೆನ್ಸ್ ಶೇರ್ಸ್ ಇಸ್ ಕಾಲ್ಡ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್. ರೈಟ್, ಯಾರು ಪ್ರಿಫರೆನ್ಸ್ ಶೇರ್ಸ್ ಅನ್ನು ಪರ್ಚೇಸ್ ಮಾಡ್ತಾರಲ್ಲ ಅವ್ರಿಗೆ ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಅಂತ ಹೇಳ್ತೇವೆ. ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇವ್ರು ಏನ್ ಅಮೌಂಟ್ ಕೊಟ್ಟು ಪೇ ಮಾಡಿರ್ತಾರಲ್ಲ, ಶೇರ್ಸ್ ಅನ್ನು ಪರ್ಚೇಸ್ ಮಾಡಿರ್ತಾರಲ್ಲ, ಪ್ರತಿ ವರ್ಷ ಏನ್ ಮಾಡ್ತಾರೆ ಅದರ ಮೇಲೆ ಡಿವಿಡೆಂಡ್ ತಗೊಂತಾರೆ. ಮೀನ್ಸ್ ಒಂಥರ ಇಂಟ್ರೆಸ್ಟ್ ತಗೊಂಡು ಅದ್ರ ಏನಾಗ್ತಿರ್ತದ ಫ್ಲಕ್ಚುಯೇಟ್ ಆಗ್ತಿರ್ತದೆ. ಸರ್ಟೇನ್ ಇರಂಗಿಲ್ಲ, ಫಿಕ್ಸ್ ಇರಂಗಿಲ್ಲ ಅಷ್ಟೇ. ಇವಾಗ ನೋಡ್ರಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇದಾರೆ. ಅವರು ಫಸ್ಟ್ ಕಂಪನಿ ಸ್ಟಾರ್ಟ್ ಮಾಡುವಾಗ ಅಥವಾ ಇಶ್ಯೂ ಆಫ್ ಶೇರ್ಸ್ ಮಾಡುವಾಗ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ಸಪೋಸ್ ಪರ್ಸನ್ ಮಿಸ್ಟರ್ ಎ ಅಂತ ಹೇಳ್ತೀವಿ, ಅವ ಏನ್ ಮಾಡಿದಾನೆ 1000 ಪ್ರಿಫರೆನ್ಸ್ ಶೇರ್ಸ್ ಅನ್ನ ಪರ್ಚೇಸ್ ಮಾಡಿದ್ರು ಆಫ್ ರೂಪೀಸ್ 10 each. ಆಫ್ ರೂಪೀಸ್ 10 each. 1000 ಪ್ರಿಫರೆನ್ಸ್ ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಒಂದು ಶೇರ್ ವ್ಯಾಲ್ಯೂ ಎಷ್ಟಿದೆ 10 rupees. ಟೋಟಲ್ ಅಮೌಂಟ್ ಎಷ್ಟು ಪೇ ಮಾಡ್ತಾ ಇದ್ದಾರೆ ಅವರು? ಹೌ ಮಚ್? 10,000. ಒಂದು ಶೇರ್ 10 ರೂಪಾಯಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದ್ರ 1000 ಶೇರ್ಸ್ ಇದೆ. ಟೋಟಲ್ ಅಮೌಂಟ್ 10,000 ಆಗ್ತಾ ಇದೆ. ಈ 10,000 is what? Preference share capital. Preference share capital. This is what? Preference share capital. ಈ ಪ್ರಿಫರೆನ್ಸ್ ಶೇರ್ಸ್ ಮೇಲೆ ಪ್ರತಿ ವರ್ಷ ಡಿವಿಡೆಂಡ್ ತಗೊಂಡಿರ್ತಾರೆ, ಪ್ರಾಫಿಟ್ ಇಂದ ಒಂದು ಪಾರ್ಟ್ ತಗೊಂಡಿರ್ತಾರೆ. ದಿಸ್ ಇಸ್ ನಾಟ್ 10,000 ಎವ್ರಿ ಇಯರ್ 10,000 ಕೊಡಂಗಿಲ್ಲ. ಎವ್ರಿ ಇಯರ್ ಓನ್ಲಿ ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಆನ್ ದಿಸ್ 10,000 ಅಂತಂದ್ರೆ ಒಂಥರ ಇಂಟ್ರೆಸ್ಟ್ ಇದ್ದಾಗ ಈ 10,000 ಮೇಲೆ ಇಂಟ್ರೆಸ್ಟ್ ಕೊಟ್ಟಂದ್ರೆ ಅದರ ಮೇಲೆ ಪ್ರಾಫಿಟ್ ಕೊಡ್ತಿರ್ತಾರೆ. ದಟ್ ಈಸ್ ವಾಟ್ ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಅಂತ ಇರುತ್ತೆ. ದೆನ್ ಇಲ್ಲಿ ರಿಡೀಮೇಬಲ್ ಅಂಡ್ ಇರ್ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಅಂತ ಶೇರ್ ಹೋಲ್ಡರ್ಸ್ ಅಂತಂದ್ರೆ ಕಂಪನಿ ಒಳಗ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂಡ್ ಕಂಪನಿ ನಡುವ ಒಂದು ಕಂಪನಿ ಬಿಟ್ವೀನ್ ಏನಾಗಿರುತ್ತೆ ಒಂದು ಅಗ್ರಿಮೆಂಟ್ ಆಗ್ತದೆ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂಡ್ ಕಂಪನಿ ಇವ್ರ ಬಿಟ್ವೀನ್ ಒಂದು ಅಗ್ರಿಮೆಂಟ್ ಆಗ್ತದೆ. ಏನಂತೇಳಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಏನಿದೆಯಲ್ಲ ಇದನ್ನ ಆಫ್ಟರ್ ಸರ್ಟೇನ್ ಇಯರ್ಸ್, ಆಫ್ಟರ್ ಸರ್ಟೇನ್ ಪೀರಿಯಡ್ ಆಫ್ ಟೈಮ್ ಅಂತಂದ್ರೆ 2 years, 3 years, 4 years ಆದ್ಮೇಲೆ ಈ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಏನಿದೆಯಲ್ಲ ಅದನ್ನು ವಾಪಸ್ ಕೊಡಬೇಕಂತ ಹೇಳಿ ಒಂದು ಅಗ್ರಿಮೆಂಟ್ ಆಗಿರ್ತದೆ. ಯಾವಾಗ ನಾವು ವಾಪಸ್ ಕೊಡಬೇಕಾಗ್ತದಲ್ಲ, ಸಪೋಸ್ 2 years ಆದ್ಮೇಲೆ 2 years ಟರ್ಮ್ ಅಗ್ರಿಮೆಂಟ್ ಇದೆ. ಈ 2 years ಆದ್ಮೇಲೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೂಡ ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಜೊತೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ನಾವು ವಾಪಸ್ ಕೊಡಬೇಕಾಗ್ತದ. ಅಂತ ಶೇರ್ ಹೋಲ್ಡರ್ಸ್ ನಾವು ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂತ ಹೇಳಿ ಹೇಳ್ತೇವೆ. ಅಂತಂದ್ರೆ ಕಂಪನಿ ಇನ್ನು ವೈಂಡ್ ಅಪ್ ಆಗಿಲ್ಲ, ಕಂಪನಿ ಕ್ಲೋಸ್ ಆಗಿಲ್ಲ, ಕಂಪನಿ ಇನ್ನು ಬಂದ್ ಆಗಿಲ್ಲ, ಅವಾಗ ಇವ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಏನ್ ಮಾಡ್ತಾ ಇದ್ದಾರೆ, ತಮ್ಮ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಏನಿದೆಯಲ್ಲ ಅದನ್ನ ರಿಡೀಮ್ ಮಾಡ್ಕೊತಾ ಇದ್ದಾರೆ. ಅಂತ ಶೇರ್ ಹೋಲ್ಡರ್ಸ್ ನಾವು ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂತ ಹೇಳಿ ಹೇಳ್ತೇವೆ. ನೆಕ್ಸ್ಟ್ ಇರ್ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್.
Next type of preference shareholder is irredeemable of preference shares. Means irredeemable. ಇದು ನೋಡಿ redeemable ಅಂತಂದ್ರೆ ಲೈಫ್ ಟೈಮ್ ಇನ್ನು ಮುಗಿದಿಲ್ಲ. ಕಂಪನಿ ಇನ್ನು ಲೈಫ್ ಟೈಮ್ ಇನ್ನು ಮುಗಿದಿಲ್ಲ. ಅದರೊಳಗೆ ಇವರು ಏನು ಮಾಡ್ತಾ ಇದ್ದಾರೆ, ತಮ್ಮ ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್ ಅನ್ನು ವಾಪಸ್ ತಗೊಂತಾ ಇದ್ದಾರೆ ಅಂತಂದ್ರೆ ಅದು redeemable preference shareholder. Then irredeemable ಅಂತಂದ್ರೆ ಕಂಪನಿ ವೈಂಡ್ ಅಪ್ ಆಗುವವರೆಗೂ, ಕಂಪನಿ ಕ್ಲೋಸ್ ಆಗುವವರೆಗೂ, ಅಂದ್ರೆ ಕಂಪನಿ ಕಂಪ್ಲೀಟ್ಲಿ ಬಂದ್ ಆಗಬೇಕು, ಡಿಸಾಲ್ವ್ ಆಗುವವರೆಗೂ ಏನು ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್ ಇರ್ತದಲ್ಲ, ಇವ್ರದ್ದು ಕೂಡ ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್ ಇರ್ತದೆ ಕಂಪನಿ ಒಳಗೆ. But they cannot be redeem their preferential capital until company is going to wind up. ಯಾವಾಗ ಕಂಪನಿ ವೈಂಡ್ ಅಪ್ ಆಗ್ತದಲ್ಲ ಅವಾಗ ಮಾತ್ರ ಇವರು ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್ ಅನ್ನ ರಿಡೀಮ್ ಮಾಡ್ಕೊಳ್ಳೋದು. ಅಲ್ಲಿವರೆಗೂ ಇವ್ರಿಗೆ ರಿಡೀಮ್ ಮಾಡ್ಕೊಳ್ಳುವಂತ ಯಾವುದೋ ಒಂದು ರೈಟ್ ಇರಲ್ಲ. ಅದಕ್ಕಾಗಿ ಇವಾಗ ಇರ್ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳಿರುತ್ತೆ. ಗೆಟಿಂಗ್? ಐ ಹೋಪ್ ಕ್ಲಿಯರ್ ದಿಸ್. ಇಲ್ಲಿ 2 ಟೈಪ್ಸ್ ಆಫ್ ಇಕ್ವಿಟಿ ಶೇರ್ಸ್ ಇದಾವ, ಅದೇ ತರ ಮೆನಿ ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಇದಾವ. ಇಲ್ಲಿ ನಾಲ್ಕು ಅಷ್ಟೇ ಇಂಪಾರ್ಟೆಂಟ್ ಇದೆ ತಗೊಂಡಿದ್ದೇನೆ: ಕ್ಯುಮ್ಯುಲೇಟಿವ್, ನಾನ್ ಕ್ಯುಮ್ಯುಲೇಟಿವ್, ರಿಡೀಮೇಬಲ್ ಅಂಡ್ irredeemable. ಓಕೆ, ನೆಕ್ಸ್ಟ್ ಪ್ರೊಸೆಸ್ ನೋಡೋಣ. ಯಾವ ತರ ಕಂಪನಿ ಒಳಗೆ ಶೇರ್ಸ್ ಅನ್ನು ಇಶ್ಯೂ ಮಾಡ್ತಾರೆ.